ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳೇನು, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಭಾನುವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ನಾವು ತಿಳಿಯುವ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ, ಉಪರಿ ನವಮಿ ಕೂಡ ಇದೆ ಈ ದಿವಸ. ನೋಡಿ, ಈ ದಿವಸ ಅಷ್ಟಮಿ ನವಮಿ ಎರಡೂ ಯುಕ್ತವಾಗಿದೆ. ದುರ್ಗಾರಾಧನೆಗೆ ಈ ಭಾನುವಾರ ಮೀಸಲಿಟ್ಟರೆ ಬಹಳ ಒಳ್ಳೆಯದು. ಅಷ್ಟಮ್ಯಾಂಚ ಚತುರ್ದಶ್ಯಾಂ ನವಮ್ಯಾಂ ಜೈಕಚೇತಸಃ ಶೋಶ್ರಂತಿ ಚೈವ ಯೇ ಭಕ್ತಿಯ ಮಮ ಮಾಹಾತ್ಮ್ಯಮುತ್ತಮಂ ಅಂತ ದುರ್ಗಾ ಸಪ್ತಶತಿಯಲ್ಲಿ ಭಗವತಿನೇ ಹೇಳ್ತಾಳೆ. ಅಷ್ಟಮಿ ನವಮಿ ತಿಥಿಗಳಲ್ಲಿ ಚತುರ್ದಶಿ ಕೂಡ ಸೇರಿಸ್ಕೊಳ್ತಾಳಕ್ಕೆ. ಅಷ್ಟಮ್ಯಾಂಚ ಚತುರ್ದಶ್ಯಾಂ ನವಮ್ಯಾಂ ಜೈಕಚೇತಸಃ ಅಂತ. ಈ ಮೂರು ತಿಥಿಗಳಲ್ಲಿ ನನ್ನ ಆರಾಧನೆ ಮಾಡಿದ್ರೆ ನನ್ನ ಫಲ ಶೀಘ್ರವಾಗಿ ಅವರಿಗೆ ಸಂದಾಯವಾಗುತ್ತೆ ಅಂತ ಆಕೆಯೇ ನಾವಂತೀವಲ್ಲ. ಅಷ್ಟಮಿ ನವಮಿ ಇವೆಲ್ಲ ವರ್ಜ್ಯ ತಿಥಿಗಳು ಬೇಡ, ಭಗವತಿ ಆಯ್ಕೆ ಮಾಡಿಕೊಂಡಿದ್ದಾಳೆ. ಯಾವುದು ನಾವು ಮನುಷ್ಯರು ಸಾಮಾನ್ಯರು ಬೇಡ ಅಂತೀವೋ ಅಂಥ ತಿಥಿಯನ್ನು ನನ್ನ ಆರಾಧನೆಗೆ ಇಟ್ಕೊಳ್ಳಿ. ಅಷ್ಟಮಿಯಲ್ಲಿ ನಾನು ಪ್ರಕಟಗೊಳ್ತೀನಿ, ನನ್ನ ಶಕ್ತಿ ಇರುತ್ತೆ ಅಲ್ಲಿ ಅಂತ ದುರ್ಗಾ ಸಪ್ತಶತಿಯಲ್ಲಿ ಆಕೆ ಹೇಳ್ತಾಳೆ. ಈ ಕಾರಣದಿಂದಾಗಿ ಈ ಭಾನುವಾರ ದುರ್ಗಾ ಸಪ್ತಶತಿಯ ಆರಾಧನೆ, ದುರ್ಗಾ ಸಪ್ತಶತಿ ಶ್ರವಣ, ಪಾರಾಯಣ ಬಹಳ ದೀರ್ಘವಾದದ್ದು. ಸಪ್ತಶತಿ ಅಂದರೆ 700 ಮಂತ್ರಗಳ ಒಂದು ವಿಸ್ತಾರವಾದ ನಾಮಾವಳಿ. ಆ ಶಕ್ತಿಯ ಏನು ಚರಿತೆ ಅದು. ನಾಮಾವಳಿಯಲ್ಲ, ಆ ಶಕ್ತಿ ಹೇಗೆ ಪ್ರಕಟಗೊಂಡು ಯಾವ್ಯಾವ ದುಷ್ಟಶಕ್ತಿಗಳನ್ನು ಮರ್ದನ ಮಾಡಿದಳು ಅನ್ನೋದನ್ನು 3 ಚರಿತೆಗಳಲ್ಲಿ ಕಾಣತಕ್ಕಂಥದ್ದಾಗಿದೆ. ಪ್ರಥಮ ಚರಿತ, ಮಧ್ಯಮ ಚರಿತ, ಉತ್ತಮ ಚರಿತ ಅಂತ 3 ವಿಭಾಗ ಮಾಡಿದಾರಲ್ಲಿ. ಪ್ರಥಮ ಚರಿತದಲ್ಲಿ ನಾವು ಈ ಮಧುಕೈಟಭರ ಒಂದು ಸಂಹಾರವನ್ನು ಕಾಣ್ತೀವಿ. ಮಾಯೆ ರೂಪದಲ್ಲಿ ಮಹಾಕಾಳಿ ಮಾಯಾ ರೂಪವನ್ನು ತಾಳಿ ಅಲ್ಲಿಯ ಆ ಮಾಯೆಯನ್ನು ಸರಿಸ್ತಕ್ಕಂಥದ್ದು, ಅದು ಪ್ರಥಮ ಚರಿತ. ಇನ್ನು ಮಧ್ಯಮದಲ್ಲಿ ನಾವು ಕಾಣ್ತಕ್ಕಂಥದ್ದು ಈ ಮಹಿಷಾಸುರನ ಮರ್ದನ, ಈ ಕಥೆಯನ್ನು ಕಾಣ್ತೀವಿ. ಕೊನೆಯಲ್ಲಿ ಧೂಮ್ರಲೋಚನ, ಚಂಡಮುಂಡ, ಶುಂಭ ನಿಶುಂಭಾದಿಗಳ ಒಂದು ಸಾಗರ, ರಾಕ್ಷಸ ಸಾಗರದ ಅವರನ್ನು ಸಂಹಾರ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇದು ಏನನ್ನು ಹೇಳುತ್ತಪ್ಪ ಅಂತಂದರೆ, ಸತ್ವ, ರಜಸ್ಸು, ತಮಸ್ಸು. ಮನುಷ್ಯನಿಗೆ ಈ 3 ಗುಣ, ತ್ರಿಗುಣಾತ್ಮಿಕೆ ಯಾಕೆ? ಈ ತ್ರಿಗುಣಗಳೆಲ್ಲ ನಮ್ಮೊಳಗೆ ಇದ್ದಾವೆ. ನಮ್ಮೊಳಗೆ ನಾವು ಮಧುಕೈಟಭರನ್ನು ಕಾಣ್ತೀವಿ, ನಮ್ಮೊಳಗೆ ಮಹಿಷಾಸುರನ ಕಾಣ್ತೀವಿ, ನಮ್ಮೊಳಗೆ ಶುಂಭ ನಿಶುಂಭರು ಎಲ್ಲರೂ ನಮ್ಮೊಳಗೆ ಇದ್ದಾರೆ. ಸಂದರ್ಭವಶಾತ್ ನಾವು ಹಾಗೆ ವರ್ತಿಸ್ತೀವಿ. ಜನರ ಸಮಾಜದಲ್ಲಿ, ಕುಟುಂಬದಲ್ಲಿ, ಬಾಂಧವ್ಯಗಳಲ್ಲಿ ಹೀಗೆ ವರ್ತನೆ ಮಾಡ್ತೀವಿ. ಇನ್ಯಾವುದೋ ಪುರಾಣದ ಲೋಕಕ್ಕೆ ಹೋಗಬೇಕಾಗಿಲ್ಲ, ನಾವು ನಮ್ಮೊಳಗೆ ನಡೆಯುತ್ತೆ. ಹೀಗಾಗಿ ಇವುಗಳಿಂದ ನಾವು ಪಾರಾಗಬೇಕಾಗಿದ್ದರೆ ಆ ಮಹಾ ಜಗದಂಬಿಕೆಯನ್ನು, ಆಕೆ ಜಗದಧಿಷ್ಠಾತ್ರಿ ಅಂತ ಹೇಳಿಕೊಳ್ತಾಳೆ. ಆಕೆ ಬಹಳ ತನ್ನನ್ನು ತಾನು ಹೇಳಿಕೊಳ್ಳುವ ಬಗೆ ಬಹಳ ಚೆನ್ನಾಗಿದೆ. ಏನಲ್ಲ ಆಕೆ, ಎಲ್ಲವೂ ಆಗಿದ್ದಾಳೆ, ಎಲ್ಲವೂ ಆಗಿದ್ದೀನಿ ನಾನು, ವಾಗಂಭ್ರಣಿ ಅಂತ. ಈ ಈ ಈ ರಾತ್ರಿ ಸೂಕ್ತ ಆ ದೇವಿಯನ್ನು, ಆ ಶಕ್ತಿಯನ್ನು ಕಂಡುಕೊಂಡದ್ದು ವಾಗಂಭ್ರಣಿ. ವಾಕ್ ಅಂತ ಆಕೆ ಹೆಸರು. ಅಂಭ್ರಣಿ ಮಹರ್ಷಿಯ ಮಗಳು, ಹೀಗಾಗಿ ವಾಗಂಭ್ರಣಿ ಅಂತ ಆಯಿತು. ಅವಳು ಕಂಡುಕೊಂಡ ಸತ್ಯದ ತಿರುಳೆ ಈ ಸಪ್ತಶತಿಯಲ್ಲಿ ಹರಡಿದೆ.
ಯಾವುದು ಶಕ್ತಿಯುಕ್ತವಾಗಿದೆ ಆ ಶಕ್ತಿಯನ್ನು ನಮ್ಮೊಳಗೆ ಸೇರಿಸಿಕೊಳ್ಳೋದು ಹೇಗೆ? ನಾವೆಲ್ಲ ಶವಗಳು. ಶಕ್ತಿ ಸೇರಿದಾಗ ನಾವು ಚೈತನ್ಯ ಚೇತನೇತ್ಯಭಿಧೀಯತೆ ಅಂತ ಸಪ್ತಶತಿಯಲ್ಲಿ ಬರುತ್ತೆ. ಚೇತನ ಇಲ್ಲದೇ ಇದ್ದರೆ ಮನುಷ್ಯ ಉಸಿರಾಡ್ತಾ ಇದ್ದರೆ ಅವನು ಚೈತನ್ಯನಾಗಿದ್ದಾನೆ, ಅವನು ಬದುಕಿದ್ದಾನೆ ಅಂತ. ಉಸಿರಾಟ ಇಲ್ಲ ಅಂದ್ಬಿಟ್ರೆ ಅವನು ಶವ ಅಂತ. ಹೀಗಾಗಿ ಚೇತನೇತ್ಯಭಿಧಿ ಆಕೆ ಏನಾಗಿದ್ದಾಳೆ ಅಂದರೆ ಚೇತನವಾಗಿದ್ದಾಳೆ. ಒಬ್ಬ ಮನುಷ್ಯನ ಉಸಿರಾಟ ಇದ್ದಾಗ ಯಾವ ಶಕ್ತಿ ಇದೆಯೋ ಅದು ಆಕೆ ಅಂತ. ಅದಿಲ್ಲವಾ ಅವನು ಶವ, ಹೆಣ. ಅಂದರೆ ಎಲ್ಲೆಲ್ಲಿ ಆಕೆ ಇಲ್ಲವೋ ಅದೆಲ್ಲ ಹಾಗೆ ಶವಕ್ಕೆ ಸಮಾನ ಅಂತ. ಆಕೆ ಇರುವ ಜಾಗವೆಲ್ಲ ಒಂದು. ಇದನ್ನು ನಾವು ಮನುಷ್ಯರಿಗೆ ಅಂತಲ್ಲ, ಒಂದು ಜೀವ ಸಂಕುಲಕ್ಕೆ, ಪ್ರಾಣಿ ಸಂಕುಲಕ್ಕೆ ನೀವು ಎಲ್ಲಿಗೆ ಅನ್ವಯ ಮಾಡಿ. ಒಂದು ವೃಕ್ಷದಲ್ಲಿ, ಒಂದು ಲತೆಯಲ್ಲಿ ಆ ನಳನಳಿಸುವ ಹಸಿರು, ಅಲ್ಲಿ ಅದರ ಆ ಬಲದಿಂದಾಗಿ ಮೂಲದ ತುದಿಯಲ್ಲಿ ಬಿಡ್ತಕ್ಕಂಥ ಹೂವು, ಕಾಯಿ, ಹಣ್ಣು ಇವುಗಳೆಲ್ಲ ಅಲ್ಲಿ ಶಕ್ತಿ ಇದೆ. ಯಾವಾಗ ಬಳ್ಳಿ ಬಿದ್ದು ಹೋಗುತ್ತೋ ಅಲ್ಲಿ ಶವ. ಅಲ್ಲಿ ಆ ರಸವಿದ್ದಾಗ ತಾಯಿಯ ಸ್ಥಾನ ಇದೆ ಅಂತ. ಒಂದು ಪ್ರಾಣಿಯಲ್ಲಿ ಅದು ಚಲಿಸ್ತಾ ಇದ್ದಾಗ, ಓಡಾಡ್ತಾ ಇದ್ದಾಗ, ಉಸಿರಾಡ್ತಾ ಇದೆ ಅಂತಂದರೆ ಅಲ್ಲಿ ಶಕ್ತಿ ಇದೆ. ಅದಿಲ್ಲವಾ ಇಲ್ಲ ಅಂತ. ಅಂದರೆ ಎಲ್ಲೆಲ್ಲಿ ಚಲನಶಕ್ತಿ, ಎಲ್ಲೆಲ್ಲಿ ಆ ಚೈತನ್ಯ ಶಕ್ತಿ ಇದೆಯೋ ಅಲ್ಲೆಲ್ಲ ಆಕೆ ವ್ಯಾಪಕವಾಗಿದ್ದಾಳೆ. ನಮ್ಮಲ್ಲಿ ಮನುಷ್ಯರಲ್ಲಿ ಅಂತ ಅಷ್ಟೇ ಅಲ್ಲ, ವ್ಯಾಪಕವಾಗಿದ್ದಾಳೆ ಆಕೆ. ಅಂಥವಳನ್ನು ಆರಾಧನೆ ಈ ದಿವಸ ಮಾಡಿದ್ರೆ ನಮಗೆ ಅಂಥದ್ದೊಂದು ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ನಮ್ಮ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಈ ಕೆಲಸವನ್ನು ಯಾರು ಮಾಡಿದ್ರಿ? ಈ ರಂಗೋಲೆ ಹಾಕಿದ್ದು ಯಾರು? ಅಲ್ಲಿಂದ ಶುರುವಾಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಇಟ್ಕೊಳ್ಳಿ. ಅಡುಗೆ ಮಾಡಿದ್ದು ಎಷ್ಟು ರುಚಿಯಾಗಿದೆಯಪ್ಪ, ಸವಿದರೆ ಹಾಗೆ ರಸಗ್ರಂಥಿಗಳೆಲ್ಲ ಹಾಗೆ ಆನಂದಗೊಳ್ಳುತ್ತೆ, ಷಡ್ರಸೋಪೇತವಾಗಿ ಸಿದ್ಧ ಆಗಿದೆ ಅಂತ ಅಡುಗೆ ಮನೆಯಲ್ಲಿ ಪಾಕಗೊಂಡ್ರೆ ಆ ಪಾಕದೊಳಗಿದೆ ಆ ಶಕ್ತಿ. ಚೆನ್ನಾಗಿ ನೀವು ಹೋಮ್ವರ್ಕ್ ಮಾಡಿ ಶಾಲೆಯಲ್ಲಿ ಆ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಾಗ ನಿಮ್ಮ ಬುದ್ಧಿ ಬರೀತಲ್ಲ, ಅಲ್ಲಿದೆ ಶಕ್ತಿ. ಹೀಗೆ ನೀವು ಎಲ್ಲ ಕಡೆ ನಿಮ್ಮ ಕೆಲಸಗಳಲ್ಲಿ ಅನ್ವಯ ಮಾಡ್ಕೊಳ್ಳಿ. ತುಂಬ ನೀವು ಬೆಸ್ಟ್ ಕೆಲಸ ಮಾಡಿದ್ದೀರಾ, ಬೆಸ್ಟ್ ಕೊಡುಗೆ ಕೊಟ್ಟಿದ್ದೀರಾ ಅಂತಂದರೆ ಅಲ್ಲಿ ಆಕೆಯ ಶಕ್ತಿ ಪ್ರಕಟವಾಗಿದೆ ಅಂತ ಅರ್ಥ. ಎಲ್ಲಿ ಸೋತಿದ್ದೀರಾ, ಎಲ್ಲಿ ಹಾಳಾಗಿದೆ ಅಲ್ಲಿ ಆಕೆ ಇಲ್ಲ ಅಂತ ಅರ್ಥ. ಹೀಗೆ ಆರಾಧನೆ ಮಾಡೋದು ಹೇಗಪ್ಪ ಅಂದರೆ ಈ ರೀತಿಯಲ್ಲಿ ಸುಮ್ಮನೆ ಏನು ನಾನೂ ಪುಷ್ಪಾರ್ಚನೆ ಮಾಡಿದೆ, ನಾನೂ ಇನ್ನೇನು ಪಾರಾಯಣ ಮಾಡಿದೆ ಅಂದರೆ ಆಗಲ್ಲ. ಯಾವುದೆಲ್ಲ ಪೂಜೆ ಆಕೆಯನ್ನು ನೀವು ಪ್ರಾತಃ ಕಾಲ ಅಂತ ಮಧ್ಯಾಹ್ನವೋ ಸಂಧ್ಯಾ ಅಂತಲೋ ಅಲ್ಲ, ಪ್ರತಿ ಕ್ಷಣ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಆಕೆಯ ಆರಾಧನೆಯೇ ಆಗ್ತಾ ಇರುತ್ತೆ. ನಮಗದು ಗೊತ್ತಾಗೋದಿಲ್ಲ. ನಾವು ಪೂಜೆ ಮಾಡುವಾಗ ಅಷ್ಟೇ ಫೋಟೋ ಇಟ್ಟಿದ್ದೀನಿ, ಹೂವು ಹಾಕ್ತಾ ಇದ್ದೀನಿ, ಇನ್ನೇನೋ ಮಾಡ್ತಾಯಿದ್ದೀನಿ ಅಂದಾಗ ಪೂಜೆ ಅಂದ್ಕೋತೀವಿ. ಇಷ್ಟು ಹೊತ್ತು ನಾನು ಮಾತಾಡಿದ್ದು ಪೂಜೆ ಅಂದುಕೊಳ್ತಾ ಇದ್ದರೆ ಇದು ಕಸವಾಗೋದಿಲ್ವಾ? ಇದು ಶವವಾಗೋದಿಲ್ವಾ? ನಾನು ಮಾತಾಡೋದು ಸಂಪೂರ್ಣವಾಗಿ ನಾನು ಏನನ್ನು ಹೇಳ್ತಾ ಇದ್ದೀನಿ ಇದೆಲ್ಲ ಪೂಜೆನೇ. ಇದಾದ ಮೇಲೆ ಮುಂದಿನ ಚಟುವಟಿಕೆಗಳು ನಂದೇನಿದೆ ಅದು ಪೂಜೆನೇ. ಎಲ್ಲದರಲ್ಲೂ ಪೂಜೆಯನ್ನು ಕಾಣ್ತಕ್ಕಂಥದ್ದು ಆ ಮಹಾವ್ಯಕ್ತಿಗಳ ಸದಾ ಪಶ್ಯಂತಿ ಸೂರಯಃ ಅಂತ ವೇದದಲ್ಲಿ ಒಂದು ಮಾತು ಬರುತ್ತೆ. ಸದಾ ಕಾಲ, ಯಾವುದೋ ಒಂದು ಕಾಲ ಪಶ್ಯಂತಿ ಅಲ್ಲಪ್ಪ, ನೋಡ್ತಾ ಇಲ್ಲಪ್ಪ, ಸದಾ ಕಾಲವು ಅವರು ಆ ಶಕ್ತಿಯನ್ನು ನೋಡ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ. ಹೀಗಾಗಿ ನಾವೇನು ಅಷ್ಟಮಿ, ಚತುರ್ದಶಿ, ನವಮಿಗಳಲ್ಲಿ ನನ್ನ ಪ್ರಕಟ ಅಂತಂದರೆ ಯಾವುದು ಅಷ್ಟಮಿ ಅಲ್ಲ, ಯಾವುದು ಚತುರ್ದಶಿ ಅಲ್ಲ. ಕಾಲ ಅತೀತವಾಗಿ ಅನಂತವಾಗಿ ಹರಡಿಬಿಟ್ಟಿದೆ. ಇದರಲ್ಲಿ ನಾನು ಗೆರೆ ಹಾಕ್ಕೊಂಡಿದ್ದೀನಿ, ಏನು ಚೌತಿ, ಚತುರ್ಥಿ, ಪಂಚಮಿ, ಹೀಗೆ ಈ ದಿವಸ ಅಷ್ಟಮಿ ಅಂತ. ಈ ಅನಂತವಾದ ಕಾಲದಲ್ಲಿ ಎಲ್ಲವೂ ಅಷ್ಟಮಿನೇ, ಎಲ್ಲವೂ ನವಮಿನೇ, ಎಲ್ಲ ಅಡಕವಾಗಿ ಹೋಗ್ಬಿಟ್ಟಿದೆ. ಯಾವುದನ್ನು ವಿಭಾಗಿಸ್ತೀರ? ಇದನ್ನು ಹಾಗೆ ತೀವ್ರವಾಗಿ ನೀವು ನೋಡ್ತಾ 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 ತಲ್ಲೀನವಾದಾಗ ತಜ್ಜಪಸ್ತಲ್ಲಯ ಸ್ಮೃತಃ ಅಂತ ಉಪನಿಷತ್ತು. ಆ ಮಾತು ಏನು, ನೀವು ಲೀನವಾದಾಗ ಹೇಗೆ ವಿಭಾಗಿಸೋದು? ಸಂಪೂರ್ಣ ರಸಭರಿತವಾದ ಮೃಷ್ಟಾನ್ನ ಭೋಜನ ಮಾಡಿದ ಮೇಲೆ ನೀವು ಪಲ್ಯ ತಿನ್ನಿ, ಎಲ್ಲ ಹೊರಗಡೆ ವಿಭಾಗದಲ್ಲಿದೆ. ಪಲ್ಯ, ಉಪ್ಪಿನಕಾಯಿ, ಮತ್ತೊಂದು ಮಗದೊಂದು, ಹೋಳಿಗೆ, ಸಾರು, ಮತ್ತೊಂದು ಅನ್ನ ಇತ್ಯಾದಿ. ಎಲ್ಲ ಸೇವನೆ ರಸವಾದ ಮೇಲೆ ಎಲ್ಲಿದೆ ರೀ? ಎಲ್ಲ ಸೇರಿ ಶಕ್ತಿ ಆಗಿಬಿಟ್ಟಿದೆ, ರಕ್ತವಾಗಿಬಿಟ್ಟಿದೆ. ಹೀಗೆ
ಮೇಲ್ನೋಟಕ್ಕೆ ಯಾವುದೋ ಕೆಲಸ, ಬೇರೆ ಕೆಲಸ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಜ್ಞಾನಿಗಳಿಗೆ, ನಿಜವಾದ ಉಪಾಸನಾ ಶೀಲರಿಗೆ ಎಲ್ಲ ಒಂದೇ ಆಗಿರುತ್ತೆ. ಯಾವುದು ಇದು ಬೇರೆ, ಇದು ಪೂಜೆ ಅದು ಪೂಜೆ ಅಲ್ಲ, ಅದೊಂದು ಮತ್ತೊಂದು ಅಂತ ವಿಭಾಗವೇ ಇರೋದಿಲ್ಲ. ನಾನು ಮಾಡುವ ಪ್ರತಿ ಕಾರ್ಯ, ನಾನು ಮಾಡುವ ಉಪನಿಷತ್ತಲ್ಲಿ ಒಂದು ಗಂಡು ಹೆಣ್ಣಿನ ಸಂಗಮವನ್ನು ಯಜ್ಞ ಅಂತ ಭಾವಿಸಿದೆ. ಅದು ಯಜ್ಞ ಕಣಯ್ಯ ಅಂತ ಹೇಳುತ್ತೆ. ಅಲ್ಲ, ಆ ಉಪನಿಷತ್ ದರ್ಶನ ಮಾಡಿದಾರಲ್ಲ ಅವರಿಗೆ ಇದ್ಯಾವುದರ ಭೇದ ಇಲ್ಲ, ನಮಗಿದೆ. ಯಾಕೆಂದರೆ ನಾವು ತುಂಬ ದುರ್ಬಲ ಮನಸ್ಥಿತಿಯವರು, ದುರ್ಬಲ ದೃಷ್ಟಿಯವರು, ದುರ್ಬಲ ಕೇಳುವರು. ಈ ಕಾರಣದಿಂದಾಗಿ ನಮಗೆ ವಿಭಾಗ ಮಾಡಿಕೊಳ್ತೀವಿ ನಾವು. ಇದಲ್ಲ ಅನ್ನೋದನ್ನು ದುರ್ಗಾ ಸಪ್ತಶತಿ ಹೇಳ್ತಾ ಇದೆ. ಯಾರು ದುರ್ಗಾ ಸಪ್ತಶತಿಯ ಅನುಸಂಧಾನ ಮಾಡ್ತಾರೋ ಅಂಥ ಸದಾಕಾಲ ಅವಳನ್ನೇ ಅನುಭವಿಸುವ, ಅವಳನ್ನೇ ಆರಾಧಿಸುವ, ಅವಳನ್ನೇ ತುಂಬಿಕೊಳ್ಳುವ ಶಕ್ತಿ ಅದರಲ್ಲಿ ಬರುತ್ತೆ. ಹಾಗೆ ನೋಡಬೇಕು. ಇದು ಯಾವುದೋ ಒಂದು ಮಧುಕೈಟಪುರ ಸಂಹಾರ, ಇದು ಯಾವುದೋ ಶಕ್ತಿ ಇಷ್ಟೇ ಅಲ್ಲ. ಇಷ್ಟೇ ಆಗಿದ್ದರೆ ಅದು ಇಷ್ಟು ವರ್ಷಗಳ ಕಾಲ ಉಳಿತಾ ಇರಲಿಲ್ಲ. ಅದರೊಳಗಿದೆ ಸತ್ವ, ರಸ, ಸಾರ ಇದೆ. ಅದನ್ನು ನಾವು ಸೇರಬೇಕು. ಆಗ ನಮಗೆ ಅದರ ಶಕ್ತಿ ಏನು ಅನ್ನೋದು ಅನುಭವಕ್ಕೆ ಬರುತ್ತೆ. ಆ ರೀತಿಯ ಪೂಜೆಯನ್ನು ಮಾಡಿ, ಆ ರೀತಿ ಪ್ರಾರ್ಥನೆ ಮಾಡಬೇಕು, ಆ ರೀತಿ ನಾವು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡುವಾಗ ಹಾಗೆ ಏನು ತಾದಾತ್ಮ್ಯತೆ ಅಂತಾರೆ ಅದು ಉಂಟಾಗಬೇಕು. ಈ ಮಂತ್ರ ಕೇಳ್ತಾ ಇದ್ದರೆ ಮನಸ್ಸಿನ ಅಲ್ಲೇ ಆಗುವಂಥ ಆನಂದ, ಅದು ಹೊಮ್ಮಿಸುವಂತಹ ಆನಂದ ಇನ್ನು ಯಾವುದಕ್ಕೆ ಸಮ ಇದೆ ಹೇಳಿ? ಕೇಳ್ತಾ ಇದ್ದರೆ ನಾವು ಅದರಲ್ಲಿ ಲೀನವಾಗಿಬಿಡ್ತೀವಿ, ಕರಗಿ ಹೋಗಿಬಿಡ್ತೀವಿ. ಆ ರೀತಿಯಲ್ಲಿದೆ. ಆ ರೀತಿಯಲ್ಲಿ ನಾವು ಯಾವುದೇ ಪಾರಾಯಣ ಮಾಡಿ, ಯಾವುದೇ ಆರಾಧನೆ ಮಾಡಿ, ಯಾವುದೇ ಕೆಲಸ ಮಾಡಿ, ಸರ್ವವನ್ನು ಆ ರೀತಿಯಲ್ಲಿ, ಇದು ಭಗವತಿಯ ಕಾರ್ಯ. ಡಿ ವಿ ಜಿಯವರು ಹೇಳ್ತಾರಲ್ಲ, ಮಾಡಿದ್ದೆಲ್ಲ ಅವನ ಸೇವೆ, ಪಡೆದದ್ದೆಲ್ಲ ಅವನ ಪ್ರಸಾದ ಅಂತ. ಹಾಗೆ ಅನುಭವಿಸಿದವರಿಗೆ ಅಂತಹ ಸಾಲು ಹೇಳೋಕ್ಕೆ ಶಕ್ತಿ ಇರುತ್ತೆ. ಅದು ಡಿ ವಿ ಜಿ ಅಂಥವ್ರಿಗೆ ಸಾಧ್ಯ. ಅದು ನಮ್ಮ ಮನಸ್ಸಿನಲ್ಲಿ ಉತ್ಪಾದನೆಯಾಗಬೇಕು. ಅಂಥ ಒಂದು ಭಾವನೆ ಬೆಳೆಯಬೇಕು, ಸ್ಥಿರವಾಗಿ ನಿಲ್ಲಬೇಕು. ಅದು ಉಂಟಾಗಲಿ, ಎಲ್ಲರಲ್ಲಿ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಮಾಂದ್ಯ ಉದಿಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ ಈ ದಿವಸ. ಬುಧ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ, ರವಿ, ಕುಜ ಹಾಗೂ ಶುಕ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಧನು ರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶನಿ ಹಾಗೂ ಚಂದ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ ಈ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಮಾನಸಿಕವಾಗಿ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ, ಪೆಟ್ಟು ಬೀಳುವ ಸಾಧ್ಯತೆ. ಬಂಧುಗಳಿಂದ, ಸ್ನೇಹಿತರಿಂದ ಸ್ವಲ್ಪ ಖರ್ಚು ಜಾಸ್ತಿ, ಅವರಿಂದಾಗಿ ಅಲೆದಾಟ, ಇನ್ನೊಬ್ಬರಿಗಾಗಿ ನಿಮ್ಮ ಸಮಯವನ್ನು ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಈ ರೀತಿಯಲ್ಲಿದೆ. ಈ ಭಾನುವಾರ ನಾನೇನು ಮಾಡಿಕೊಂಡೆ ಅಂದರೆ ಇನ್ನೊಬ್ಬರಿಗಾಗಿ ಅಲೆದಾಡೋದಾಯಿತು, ಇನ್ನೊಬ್ಬರಿಗಾಗಿ ವ್ಯಯ ಮಾಡ್ಕೊಳ್ಳೋದಾಯಿತು, ಈ ಥರ ಒಂದು ಮನಸ್ಥಿತಿ ಬರುತ್ತೆ ಈ ದಿವಸ. ಅಂಥದ್ದೊಂದು ಫಲ ಇದೆ. ಇನ್ನು ಇದಕ್ಕೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಸ್ವಲ್ಪ ಸಾಲ ಶತ್ರುಗಳ ಬಾಧೆಯು ನಿಮ್ಮನ್ನು ಕಾಡಬಹುದು. ಅಂತೂ ಈ ಭಾನುವಾರ ಸ್ವಲ್ಪ ನಿಮಗೆ ಕಹಿ ಆಗಿರುತ್ತೆ. ಇದನ್ನು ದಾಟಬೇಕಾಗಿದ್ದರೆ ಸಪ್ತಶತಿ ಪಾರಾಯಣ ಅಥವಾ ಶ್ರವಣ ಇದನ್ನು ಮಾಡಿ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರು ಈ ದಿವಸ ವಿಶೇಷ ಲಾಭವನ್ನು ಕಾಣ್ತೀರಾ. ಈ ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ ಬಹಳ ವಿಶೇಷವಾದ ಅನುಕೂಲ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ಕಟ್ಟಡ ನಿರ್ಮಾಣ ಕ್ಷೇತ್ರ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ ಕಾಣ್ತೀರಾ. ಇನ್ನು ಲೆದರು ಇತ್ಯಾದಿ ಇವುಗಳಿಗೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ವಲ್ಪ ಉದರ ಬಾಧೆ ಸಾಧ್ಯತೆ ಇದೆ. ಆಹಾರದ ಕಡೆ ಗಮನ ಇರಲಿ ಈ ದಿವಸ. ಹಣಕಾಸಿನ ಲಾಭ, ಹಣಕಾಸಿನ ಸಹಾಯ, ಸಹಕಾರ, ಹಣಕಾಸಿನ ಸಮೃದ್ಧಿ ಇದೆಲ್ಲ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ ಹೆಚ್ಚಿನ ಪಾಲು ಚೆನ್ನಾಗಿದೆ ಅವರೇ. ಈ ದಿವಸ ನೀವು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಕಾರ್ಯ ಯಾವುದು ಬೇಗ ಮುಗಿಸ್ಬಿಡೋಣ, ಮತ್ತೊಂದು ಕೆಲಸ ಅದೊಂದು ಅಂತ ಇದ್ದರೆ ಆಗಲ್ಲ. ಒಂದೇ ಕೆಲಸ ಇಡೀ ದಿನ ಹಿಡಿಯುತ್ತೆ. ಆ ರೀತಿಯ ಒಂದು ವಿಳಂಬ, ಅಥವಾ ಯಾರಿಗೂ ಕಾಯಬೇಕಾದ ಪರಿಸ್ಥಿತಿ ಬರಬಿಡಬಹುದು. ಈ ಥರದ್ದೊಂದು ಲಕ್ಷಣ ಇದೆ. ಇನ್ನು ಹಣಕಾಸಿನ ಮಟ್ಟಿಗೆ ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ.
ಈ ದಿವಸ ಸ್ನೇಹಿತರ ಜೊತೆಗೆ ಸ್ವಲ್ಪ ತಗಾದೆ, ಬಂಧುಗಳ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ತಗಾದೆಗಳು ಬರುತ್ತೆ. ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಅಲ್ಲೂ ಘರ್ಷಣೆಯ ಮನಸ್ತಾಪ ಇದೆ. ಈ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲ, ಸಹಾಯ ಇತ್ಯಾದಿ ಅನುಕೂಲ ಇದೆ. ಇನ್ನು ಈ ದಿವಸ ಆಪ್ತರಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡಿಕೊಂಡು ಓಡಾಡ್ತಕ್ಕಂಥದ್ದು, ಅವರಿಗಾಗಿ ಏನೋ ಇನ್ವೆಸ್ಟ್ಮೆಂಟು, ಅವರಿಗಾಗಿ ಏನೋ ಒಂದು ಉಡುಗೊರೆ, ಈ ರೀತಿಯ ಒಂದು ಪರದಾಟ ಓಡಾಟ ಇರುತ್ತೆ ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ಸೇವಕರು ಸಹಾಯಕರಿಂದ ಅನಾನುಕೂಲ ಇದೆ. ಅವರಿಂದಾಗಿ ಯಾವ ಸಹಾಯ ನಿರೀಕ್ಷಿಸ್ತೀರೋ ಅದು ಆಗಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಬೇಸರ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಆತಂಕ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ಹಾಳಾಗುತ್ತನ್ನ ಮೂಲಕ ಹುಷಾರು, ಎಚ್ಚರ ಇರಲಿ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ನಷ್ಟ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಲಾಭವೂ ಇದೆ, ಹಣ ಖರ್ಚು ಆಗುತ್ತೆ, ಆ ರೀತಿಯಲ್ಲಿದೆ ಈ ದಿವಸ. ಮತ್ತು ಈ ದಿವಸ ಹೆಣ್ಮಕ್ಕಳಿಗೆ ಸ್ವಲ್ಪ ಅಪಮಾನ, ಮನಸ್ಸಿಗೆ ಬೇಸರ, ನೋವು, ವ್ಯಥೆ ಇದು ಸೂಚಿಸ್ತಾ ಇದೆ. ಆಪ್ತರು ಸ್ವಲ್ಪ ಮನಸ್ಸಿಗೆ ನೋವು ಮಾಡಿಬಿಡ್ತಾರೆ, ಅದರಿಂದಾಗಿ ಬೇಸರ ಉಂಟಾಗುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಆದರೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಸ್ತುತಿ ಹೇಳ್ಕೊಳ್ಳೋದು, ಮನೆಯಲ್ಲೂ ಹೇಳ್ಕೋಬಹುದು, ದುರ್ಗಾ ಪ್ರಾರ್ಥನೆಗಳಿಂದ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ, ಸಹಕಾರ, ಸೌಕರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಬಂಧುಗಳ ಜೊತೆಗೆ ವಿಶ್ವಾಸ, ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಮನಸ್ತಾಪ ಎರಡೂ ಇದೆ. ಆ ರೀತಿಯಲ್ಲಿ ಅತಿಶಯವಾದ ನಂಟು ನಿಮಗೆ ತೊಂದರೆ ಮಾಡುತ್ತೆ ಈ ದಿವಸ, ಎಚ್ಚರ ಇರಲಿ. ಭೂ ವ್ಯವಹಾರಗಳು ಸ್ವಲ್ಪ ತಕರಾರು, ತೊಂದರೆ ಆಗುವ ಸಾಧ್ಯತೆ ಇದೆ ಈ ದಿವಸ. ಕಾರ್ಯ ವಿಳಂಬ ನಿಮಗೂ ಕೂಡ, ಹೆಂಡತಿ ಗಂಡನಿಂದಾಗಿ ಸ್ವಲ್ಪ ಮನಸ್ತಾಪಗಳು ಈ ರೀತಿಯಲ್ಲಿದೆ. ಆರೋಗ್ಯವೂ ಸ್ವಲ್ಪ ಕ್ಷೀಣವಾಗುತ್ತೆ. ಈ ಎಲ್ಲ ಕಾರಣದಿಂದಾಗಿ ಈ ದಿವಸ ಶಿವನ ಆರಾಧನೆ ಮಾಡಿ. ರಾಶಿಯವರಿಗೆ ದಿವಸ ಅತಿಯಾದ ಓಡಾಟ, ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಹೆಣ್ಣು ಮಕ್ಕಳಿಗೆ ದಿವಸ ಸಾಲ, ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೆ. ಆದರೆ ದೈವಾನುಕೂಲ ಚೆನ್ನಾಗಿದೆ ಈ ದಿವಸ. ಕ್ಷೇತ್ರ ದರ್ಶನ, ಯಾರೋ ಸತ್ಸಂಗ, ಸಜ್ಜನರ ಒಂದು ಭೇಟಿಯಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಮನೆಯಲ್ಲಿ ಮಾತಿನ ಬಲದಿಂದ ಕಾರ್ಯ ಸಾಧನೆ ಇದೆಲ್ಲ ಅನುಕೂಲ ಇದೆ ಈ ದಿವಸ. ಕೃಷ್ಣ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಕೃಷ್ಣ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ, ಹಿರಿಯರ ಸಹಕಾರ, ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ, ಲಾಭ ಇದೆ ಈ ದಿವಸ. ವ್ಯಾಪಾರಿಗಳಿಗೆ ಲಾಭ ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಜಗಳ, ಘರ್ಷಣೆ ಸೂಚಿಸ್ತಾ ಇದೆ. ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ತೊಡಕುಗಳು, ಹಿನ್ನಡೆ ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ ಈ ದಿವಸ. ಸಂಗಾತಿ ಜೊತೆ ಎಲ್ಲ ಕೆಲಸ ಪಕ್ಕಕ್ಕಿಟ್ಟು ಅನ್ಯೋನ್ಯ ಸಾಮರಸ್ಯದಿಂದ ಈ ದಿವಸ ಸಂಭ್ರಮ, ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಪ್ರಯಾಣದಲ್ಲಿ, ಅದು ಜಲಪ್ರಯಾಣ ಅಥವಾ ಜಲಕ್ಷೇತ್ರ, ಅಲ್ಲಿ ನದಿಯೋ ನೀರಿನ ಸಮೀಪದೋ ಸ್ವಲ್ಪ ಹುಷಾರಾಗಿರಿ. ಪ್ರಮಾದ ಇದೆ, ಎಚ್ಚರ ವಹಿಸಿ. ಈ ದಿವಸ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಪರಿಶ್ರಮ ಜಾಸ್ತಿ ಇದೆ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪದ ವಾತಾವರಣ ಸೂಚಿಸ್ತಾ ಇದೆ, ಹುಷಾರು, ಎಚ್ಚರ ಇರಲಿ. ಈ ದಿವಸ ನಿಮಗೆ ದಾಂಪತ್ಯದಲ್ಲೂ ಸ್ವಲ್ಪ ಅಸಮಾಧಾನ, ನಂಬಿಕೆ ಹೊರಟೋಗ್ಬಿಡೋದು, ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಈ ದಿವಸ ತಪ್ಪದೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ, ಲಾಭ ಈ ರೀತಿಯ ಒಂದು ಶುಭ ಫಲ ಇದೆ. ಮತ್ತು ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಕುಟುಂಬ ಕಲಹ ಉಂಟಾಗಬಹುದು. ಹಿರಿಯರ ನಡುವೆ, ಸ್ತ್ರೀಯರ ನಡುವೆ ಇದು ಸ್ವಲ್ಪ ತಗಾದೆ, ಅತ್ತೆ ಸೊಸೆ ಜಗಳ ಅಥವಾ ಇನ್ನೇನು ಈ ರೀತಿಯ ಒಂದು ಘರ್ಷಣೆಗೆ ಒಂದು ಅವಕಾಶ ಇದೆ ಈ ದಿವಸ. ಹುಷಾರು, ಎಚ್ಚರ ವಹಿಸಿ. ವಸ್ತು ನಷ್ಟತೆ, ವಸ್ತು ಕಳ್ಕೊಂಡ್ಬಿಡ್ತೀರಾ. ಮುಖ್ಯವಾದದ್ದು, ಅಮೂಲ್ಯವಾದದ್ದನ್ನು ಹಾಳು ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಈ ಕಾರ್ತವೀರ್ಯಾರ್ಜುನ ಸ್ಮರಣೆ, ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಎರಡೂ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಅಧಿಕಾರದ ಬಲ ಇದೆಲ್ಲ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಜೊತೆಗೆ ವಿಹಾರ, ಪ್ರಯಾಣ, ಮನೋರಂಜನೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಈ ದಿವಸ. ಮನೆಗಿಂತ ಸ್ನೇಹಿತರ ಜೊತೆ ಹೆಚ್ಚಿನ ಅನ್ಯೋನ್ಯತೆ, ಸಾಮರಸ್ಯ ಇರುತ್ತೆ. ಸಂಗಾತಿಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ.
ಓಂ ಚಂದ್ರಾಮೃತ ಪರಿಸೃತಾಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.